ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಫಿನಾನ್ಷಿಯಲ್ ಅಕೌಂಟಿಂಗ್ ಸ್ಟಡಿ ನೋಟ್ 10 ಬ್ರಾಂಚ್ ಅಂಡ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ನೋಡೋಣ. ಸೊ ನಾವು ಬ್ರಾಂಚ್ ಅಕೌಂಟ್ಸ್ ಅಂದ್ರೆ ಏನು, ಬ್ರಾಂಚ್ ಅಕೌಂಟ್ಸ್ ಏನಕ್ಕೆ ಓಪನ್ ಮಾಡ್ತೀವಿ ಅಂತ ನೋಡೋಣ. ಫಸ್ಟ್ ಬ್ರಾಂಚ್ ಅಕೌಂಟ್ಸ್ ಅಂತ ಅಂದ್ರೆ ನಮ್ದು ಹೆಡ್ ಆಫೀಸ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಇರುತ್ತೆ ಅಂತ ಅಂದ್ರೆ ಅದರ ಬ್ರಾಂಚಸ್ ಚಿಕ್ಕ ಚಿಕ್ಕ ಊರಲ್ಲಿ ಇರುತ್ತೆ. ಇಟ್ ಮೇ ಬಿ ತುಮಕೂರು, ಇಟ್ ಮೇ ಬಿ ಚಿತ್ರದುರ್ಗ, ಇಟ್ ಮೇ ಬಿ ಹೊಳಲ್ಕೆರೆ ಎಕ್ಸೆಟ್ರಾ. ಸೊ ಆ ತರ ಟೈಮಲ್ಲಿ ನಾವು ಯಾವ ತರ ಅಕೌಂಟ್ಸ್ ನ ಪ್ರಿಪೇರ್ ಮಾಡಬೇಕು, ಯಾವ ತರ ಅಕೌಂಟ್ ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನೋಡೋಣ. ಫಸ್ಟ್, a branch is a subordinate division of an office. Section 2 clause 14 of the Companies Act 2013 define a branch office as any establishment ಡಿಸ್ಕ್ರೈಬ್ಡ್ ಆಸ್ ಎ ಬ್ರಾಂಚ್ ಬೈ ದ ಕಂಪನಿ. ಒಂದು ಕಂಪನಿಗೆ ಯಾವುದೇ ಎಸ್ಟಾಬ್ಲಿಷ್ಮೆಂಟ್ ಅಂತ ಅಂದ್ರೆ ಹೆಡ್ ಆಫೀಸ್ ಇರುತ್ತೆ, ಕಂಪನಿ ಹೆಡ್ ಆಫೀಸ್ ಇರುತ್ತೆ, ಅದರದೇ ಒಂದು ಯೂನಿಟ್ ಬೇರೆ ಯೂನಿಟ್ ನ ಬ್ರಾಂಚ್ ಅಂತ ಹೇಳ್ಬಿಟ್ಟು ಕರೀತಾರೆ. ಕ್ಲಾಸಿಫಿಕೇಶನ್ ಆಫ್ ಬ್ರಾಂಚ್, ಇನ್ಲ್ಯಾಂಡ್ ಬ್ರಾಂಚಸ್ ಅದರಲ್ಲಿ 2 ಟೈಪ್ಸ್ ಇದೆ, ಡಿಪೆಂಡೆಂಟ್ ಬ್ರಾಂಚಸ್ ಅಂಡ್ ಇಂಡಿಪೆಂಡೆಂಟ್ ಬ್ರಾಂಚಸ್. ಡಿಪೆಂಡೆಂಟ್ ಬ್ರಾಂಚಸ್ ಅಂತ ಅಂದ್ರೆ ಬ್ರಾಂಚಸ್ ಇನ್ ರೆಸ್ಪೆಕ್ಟ್ ಆಫ್ ವಿಚ್ ದ ಹೋಲ್ ಆಫ್ ದ ಅಕೌಂಟಿಂಗ್ ರೆಕಾರ್ಡ್ಸ್ ಆರ್ ಕೆಪ್ಟ್ ಅಟ್ ಹೆಡ್ ಆಫೀಸ್ ಓನ್ಲಿ. ಅಂತಂದ್ರೆ ಯೂನಿಟ್ ಅಂತಂದ್ರೆ ಬ್ರಾಂಚಸ್ ಅಕೌಂಟ್ ರೆಕಾರ್ಡ್ಸ್ ಕೂಡ ಹೆಡ್ ಆಫೀಸೇ ಮೇಂಟೈನ್ ಮಾಡ್ತಾ ಇರುತ್ತೆ, ಅದನ್ನ ಡಿಪೆಂಡೆಂಟ್ ಬ್ರಾಂಚ್. ನಮ್ಗೆ ಇಲ್ಲಿ ವರ್ಡ್ ಅಲ್ಲೇ ಗೊತ್ತಾಗುತ್ತೆ ಡಿಪೆಂಡೆಂಟ್, ಅದು ಡಿಪೆಂಡೆಂಟ್ ಬ್ರಾಂಚ್. ನೆಕ್ಸ್ಟ್ ಇಂಡಿಪೆಂಡೆಂಟ್ ಬ್ರಾಂಚ್, ಬ್ರಾಂಚಸ್ ವಿಚ್ ಮೇಂಟೈನ್ ಇಂಡಿಪೆಂಡೆಂಟ್ ಅಕೌಂಟಿಂಗ್ ರೆಕಾರ್ಡ್ಸ್. ಅದೇ ಸಪರೇಟ್ ಬ್ರಾಂಚ್ ಮಾಡ್ತಾ ಇರುತ್ತೆ, ಹೆಡ್ ಆಫೀಸ್ ಏನ್ ರೆಕಾರ್ಡ್ ಮೇಂಟೈನ್ ಮಾಡ್ತಿರಲ್ಲ. ಫಾರಿನ್ ಬ್ರಾಂಚಸ್ ಅಂದ್ರೆ ಬ್ರಾಂಚಸ್ ವಿಚ್ ಆರ್ ಲೊಕೇಟೆಡ್ ಇನ್ ಎ ಫಾರಿನ್ ಕಂಟ್ರಿ, ದಟ್ ಈಸ್ ಇನ್ ಎ ಕಂಟ್ರಿ ಅದರ್ ದೆನ್ ಇಫ್ ದ ಕಂಪನಿ ಇಸ್ ಇನ್ಕಾರ್ಪೊರೇಟೆಡ್ ಅಂಡ್ ರಿಜಿಸ್ಟರ್ಡ್. ಇಂಡಿಯಾದಲ್ಲಿ ಇನ್ಕಾರ್ಪೊರೇಟ್ ಆಗಿದೆ, ಇಂಡಿಯಾದಲ್ಲೇ ರಿಜಿಸ್ಟರ್ ಆಗಿದೆ, ಆದ್ರೆ ಇದ್ರ ಬ್ರಾಂಚ್ ಒಂದು ಯೂನಿಟ್ ಬಂದ್ಬಿಟ್ಟು ಬೇರೆ ದೇಶದಲ್ಲಿದೆ. ಸೊ ಅದನ್ನ ನಾವು ಫಾರಿನ್ ಬ್ರಾಂಚಸ್ ಅಂತೀವಿ. ಇಟ್ ಮೇ ಬಿ ಇಲ್ಲಿ MNCs ಕೂಡ ಬರುತ್ತೆ ಬೇಕಿದ್ರೆ. ಸೊ ಆತರ ಈ ಹೆಡ್ ಆಫೀಸ್ ರಿಜಿಸ್ಟರ್ ಇಂಡಿಯಾದಲ್ಲಿ ಆಗಿದ್ದು ಆ ಬ್ರಾಂಚ್ ಅಕಸ್ಮಾತ್ ಅಮೆರಿಕಾ ಎಲ್ಲಾದ್ರೂ ಬೇರೆ ಕಡೆ ಇದ್ರೆ ಅದನ್ನ ಫಾರಿನ್ ಬ್ರಾಂಚಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಡಿಪೆಂಡೆಂಟ್ ಬ್ರಾಂಚಸ್, ಬ್ರಾಂಚ್ ಅಕೌಂಟ್ಸ್ ಕ್ಯಾನ್ ಬಿ ಮೇಂಟೈನ್ಡ್ ಅಟ್ ದ ಹೆಡ್ ಆಫೀಸ್ ಪರ್ಟಿಕ್ಯುಲರ್ಲಿ ವೆನ್ ದ ಬಿಸ್ನೆಸ್ ಪಾಲಿಸೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಬ್ರಾಂಚ್ ಆರ್ ಓನ್ಲಿ ಕಂಟ್ರೋಲ್ಡ್ ಬೈ ದ ಹೆಡ್ ಆಫೀಸ್. ಬಿಸ್ನೆಸ್ ಪಾಲಿಸೀಸ್ ಮತ್ತೆ ಬ್ರಾಂಚ್ ಇನ್ ಅಡ್ಮಿನಿಸ್ಟ್ರೇಷನ್ ಯಾವುದೇ ಇರಲಿ, ಖರ್ಚು ವೆಚ್ಚ ಎಲ್ಲ ಹೆಡ್ ಆಫೀಸೇ ನೋಡ್ಕೊಂತಾ ಇರುತ್ತೆ ಬ್ರಾಂಚ್ ಇಂದು, ಅದನ್ನ ಡಿಪೆಂಡೆಂಟ್ ಬ್ರಾಂಚಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಬ್ರಾಂಚ್ ಪ್ರಿಪೇರ್ ದ ಪೀರಿಯಡಿಕ್ ರಿಟರ್ನ್ಸ್ ಬೇಸ್ಡ್ ಆನ್ ವಿಚ್ ಅಕೌಂಟಿಂಗ್ ರೆಕಾರ್ಡ್ಸ್ ಆರ್ ಮೇಂಟೈನ್ಡ್ ಅಟ್ ದ ಹೆಡ್ ಆಫೀಸ್. ಹೆಡ್ ಆಫೀಸ್ ಅಲ್ಲಿ ರೆಕಾರ್ಡ್ ನ ಮೇಂಟೈನ್ ಮಾಡ್ತಿರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಬ್ರಾಂಚ್ ಅಲ್ಲಿ ಕೂಡ ಪೀರಿಯಡಿಕ್ ರಿಟರ್ನ್ ನ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಸೊ ಮೆಥಡ್ ಆಫ್ ಅಕೌಂಟಿಂಗ್, ಈ ಬ್ರಾಂಚ್ ಅಕೌಂಟ್ ನ 3 ಟೈಪ್ಸ್ ನಾವು ಪ್ರಿಪೇರ್ ಮಾಡಬಹುದು. ಫೈನಲ್ ಅಕೌಂಟಿಂಗ್ ಮೆಥಡ್, ಡೆಟರ್ಸ್ ಮೆಥಡ್ ಅಂಡ್ ಸ್ಟಾಕ್ ಅಂಡ್ ಡೆಟರ್ಸ್ ಮೆಥಡ್. ಫಸ್ಟ್ ಮೆಥಡ್ ಫೈನಲ್ ಅಕೌಂಟ್ಸ್ ಮೆಥಡ್ ನೋಡೋಣ. ಇದು ತುಂಬಾ ಈಸಿ. ಫೈನಲ್ ಅಕೌಂಟ್ಸ್ ಮೆಥಡ್, ಅಂಡರ್ ದಿಸ್ ಮೆಥಡ್ ದ ಪ್ರಾಫಿಟ್ ಅಂಡ್ ಲಾಸ್ ಆಫ್ ದ ಬ್ರಾಂಚ್ ಇಸ್ ಅಸರ್ಟೈನ್ಡ್ ಬೈ ಪ್ರಿಪೇರಿಂಗ್ ದ ಬ್ರಾಂಚ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ ಪ್ಲೇಸ್ ಆಫ್ ಬ್ರಾಂಚ್ ಅಕೌಂಟ್. ಅಂತಂದ್ರೆ ಸೇಮ್ ನಾವು ನಾರ್ಮಲ್ ಆಗಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ತರ ಮಾಡ್ತೀವೋ ಸೇಮ್ ಅದೇ ತರ ಬ್ರಾಂಚ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀವಿ. ಕೆಲವೊಂದೆರಡು ವರ್ಡ್ಸ್ ಮಾತ್ರ ಚೇಂಜ್ ಆಗ್ಬೋದು. ಗೂಡ್ಸ್ ಎಂಟು ಬ್ರಾಂಚ್ ಎಕ್ಸ್ಟ್ರಾ ಬರ್ಬೋದು, ಗೂಡ್ಸ್ ಎಂಟು ಹೆಡ್ ಆಫೀಸ್ ರಿಟರ್ನ್ ಬರ್ಬೋದು, ಗೂಡ್ಸ್ ರಿಟರ್ನ್ ಫ್ರಮ್ ಹೆಡ್ ಆಫೀಸ್ ಸ್ವಲ್ಪ ಆತರ ಚೇಂಜ್ ಆಗ್ಬೋದು ಅಷ್ಟೇ. ಅವೆರಡು ಇನ್ನೆಲ್ಲ ಸೇಮ್ ಇರುತ್ತೆ. ಇಲ್ಲಿ ಪ್ರಫೋರ್ಮಾ ನೋಡೋಣ. ಫಸ್ಟ್ ಅಟ್ ಕಾಸ್ಟ್ ಪ್ರೈಸ್ ಅಲ್ಲಿ ಇದ್ರೆ ಫಸ್ಟ್ ಓಪನಿಂಗ್ ಸ್ಟಾಕ್ ಅಟ್ ಬ್ರಾಂಚ್ ಅಟ್ ಕಾಸ್ಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಫ್ರಮ್ ಹೆಡ್ ಆಫೀಸ್, ಮತ್ತೆ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಮೈನಸ್ ಮಾಡ್ಬೇಕು. ಗೂಡ್ಸ್ ಸೆಂಟ್ ಫ್ರಮ್ ಹೆಡ್ ಆಫೀಸ್ ಇಂದ ಸೆಂಡ್ ಮಾಡಿರೋದು ಬ್ರಾಂಚ್ಗೆ, ಮತ್ತೆ ಬ್ರಾಂಚ್ಗೆ ಅದೇ ಗೂಡ್ಸ್ ಏನಾರ ಮಿಕ್ಕಿದ್ರೆ ವಾಪಸ್ ಬಂದಿರೋದನ್ನ ಮೈನಸ್ ಮಾಡಬೇಕು. ಸೊ ಲಾಸ್ಟ್ ಇದು ಪರ್ಚೇಸಸ್ ಮೇಡ್ ಡೈರೆಕ್ಟ್ಲಿ ಬೈ ಬ್ರಾಂಚ್ ಇಫ್ ಎನಿ. ಹೆಡ್ ಆಫೀಸ್ ಇಂದ ಮಾಡಿರೋದಲ್ಲ, ಬ್ರಾಂಚ್ ಇಂದ ಮಾಡಿರೋದೇ ಪರ್ಚೇಸಸ್. ಮಾಮೂಲಿ ನಾವು ಓಪನಿಂಗ್ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇದೇ ತರ ಬರ್ತೀವಿ. ಓಪನಿಂಗ್ ಸ್ಟಾಕ್ ಬ್ರಾಂಚ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರೀತೀವಿ, ಈ ಕಡೆ ಸೇಲ್ಸ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಬರೀತೀವಿ. ಎಕ್ಸ್ಟ್ರಾ ಅಂದ್ರೆ ಗೂಡ್ಸ್ ಸೆಂಟ್ ಫ್ರಮ್ ಹೆಡ್ ಆಫೀಸ್ ಬಂದಿದೆ, ಮತ್ತೆ ನೆಟ್ ರಿಟರ್ನ್ಸ್ ಕ್ಯಾಶ್, ಇದು ಸೇಲ್ಸ್ ಇಂದು ಕ್ಯಾಶ್ ಕ್ರೆಡಿಟ್ ಅಷ್ಟೇ. ಮತ್ತೆ ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಆನ್ ಮಾಮೂಲಿ ಬರೆಯೋದೆ, ಕ್ಯಾರಿಡ್ ಆನ್, ಬ್ರಾಡ್ ಡೌನ್. ಮತ್ತೆ ಇಲ್ಲಿ ವೇರಿಯಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಅಟ್ ಬ್ರಾಂಚ್ ಇನ್ಕ್ಲೂಡಿಂಗ್ ಬ್ಯಾಡ್ ಡೇಟ್ಸ್ ಇಫ್ ಎನಿ. ಬ್ಯಾಡ್ ಡೇಟ್ಸ್ ಕೂಡ ಬರುತ್ತೆ ಬ್ರಾಂಚ್ ಅಕೌಂಟ್ ಅಲ್ಲಿ, ಮತ್ತೆ ಬೇರೆ ಎಕ್ಸ್ಪೆನ್ಸಸ್, ಮತ್ತೆ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆರ್ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಫಸ್ಟ್ ಇಲಸ್ಟ್ರೇಷನ್ ನೋಡೋಣ. ಸೊ ಇಲ್ಲಿ ಇಲಸ್ಟ್ರೇಷನ್ ನೋಡಿದ್ರೆ ನಮಗೆ ಇನ್ನ ಚೆನ್ನಾಗಿ ಗೊತ್ತಾಗುತ್ತೆ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಬ್ರಾಂಚ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. ದ ಡೆಲ್ಲಿ ಸ್ಟೋರ್ ಇನ್ವಾಯ್ಸ್ಡ್ ಗೂಡ್ಸ್ ಟು ಇಟ್ಸ್ ಪಾಟ್ನಾ ಬ್ರಾಂಚ್ ಅಟ್ ಕಾಸ್ಟ್ ವಿಚ್ ಸೇಲ್ಸ್ ಬೋತ್ ಫಾರ್ ಕ್ಯಾಶ್ ಅಂಡ್
ಕ್ರೆಡಿಟ್ ಅಂತಂದ್ರೆ ಡೆಲ್ಲಿ ಹೆಡ್ ಆಫೀಸು ಪಾಟ್ನಾ ಬ್ರಾಂಚ್ಗೆ ಗೂಡ್ಸ್ ನ ಇನ್ವಾಯ್ಸ್ ಮಾಡಿದೆ, ಅಂದ್ರೆ ಗೂಡ್ಸ್ ನ ಸೆಂಡ್ ಮಾಡಿದೆ. ಆ ಪಾಟ್ನಾ ಬ್ರಾಂಚ್ ಅಲ್ಲಿ ಗೂಡ್ಸ್ ನ ಕ್ಯಾಶ್ ಅಲ್ಲೂ ಸೇಲ್ ಮಾಡ್ತಾರೆ, ಕ್ರೆಡಿಟ್ ಅಲ್ಲೂ ಸೇಲ್ ಮಾಡ್ತಾರೆ. ಕ್ಯಾಶ್ ರಿಸೀವ್ಡ್ ಬೈ ದ ಬ್ರಾಂಚ್ ಇಸ್ ರೆಮಿಟೆಡ್ ಟು ಹೆಡ್ ಆಫೀಸ್. ಏನಾದ್ರೂ ಏನೇ ಕ್ಯಾಶ್ ಬಂದ್ರು ಹೆಡ್ ಆಫೀಸ್ಗೆ ಕೊಡುತ್ತೆ ಅದು. ಬ್ರಾಂಚ್ ಎಕ್ಸ್ಪೆನ್ಸ್ ಆರ್ ಪೇಡ್ ಡೈರೆಕ್ಟ್ ಫ್ರಮ್ ಹೆಡ್ ಆಫೀಸ್ ಎಕ್ಸೆಪ್ಟ್ ಪೆಟಿ ಎಕ್ಸ್ಪೆನ್ಸಸ್ ವಿಚ್ ಆರ್ ಮೆಟ್ ಬೈ ದ ಬ್ರಾಂಚ್. ಎಲ್ಲಾ ಎಕ್ಸ್ಪೆನ್ಸಸ್ ಹೆಡ್ ಆಫೀಸೇ ಮೇಂಟೈನ್ ಮಾಡುತ್ತೆ. ಸೊ ನಾವಿಲ್ಲಿ ಏನಂತ ಇದನ್ನ ಅಸ್ಯೂಮ್ ಮಾಡ್ಬೋದು, ಏನಂತ ಪ್ರಿಡಿಕ್ಟ್ ಮಾಡ್ಬೋದು ಅಂದ್ರೆ ಇದು ಡಿಪೆಂಡೆಂಟ್ ಬ್ರಾಂಚ್. ಯಾಕೆ ಅಂತಂದ್ರೆ ಎಲ್ಲದನ್ನು ಎಕ್ಸ್ಪೆನ್ಸಸ್ ಎಲ್ಲ ಹೆಡ್ ಆಫೀಸೇ ನೋಡ್ಕೊಳುತ್ತೆ. ಸೊ ಇದು ಡಿಪೆಂಡೆಂಟ್ ಬ್ರಾಂಚ್ ಅಂತ ಅನ್ಕೋಬಹುದು ನಾವಿಲ್ಲಿ. ಮಾಮೂಲಿ ಇಲ್ಲಿ ಇಲ್ಲಿ ಪ್ರಾಬ್ಲಮ್ ನೋಡೋಣ. ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್, ಡೆಟರ್ಸ್, ಪೆಟಿ ಕ್ಯಾಶ್ ಕೊಟ್ಟಿದ್ದಾರೆ. ಗೂಡ್ಸ್ ಫ್ರಮ್ ಹೆಡ್ ಆಫೀಸ್ ಅಂತ ಅಂದ್ರೆ ಬ್ರಾಂಚಿಗೆ ಸೆಂಡ್ ಆಗ್ತಿರೋದು ಗೂಡ್ಸ್ ಸೆಂಡ್ ಟು ಬ್ರಾಂಚ್. ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್, ಸೇಲ್ಸ್ ರಿಟರ್ನ್ಸ್ ಕೊಟ್ಟಿದ್ದಾರೆ. ಬ್ಯಾಡ್ ಡೆಟ್ಸ್, ಡಿಸ್ಕೌಂಟ್ ಅಲೋಡ್, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್. ಈ ಕಡೆ ರೇಟ್ಸ್ ಅಂಡ್ ಟ್ಯಾಕ್ಸಸ್, ಸ್ಯಾಲರೀಸ್ ಅಂಡ್ ವೇಜ್, ಪೆಟಿ ಎಕ್ಸ್ಪೆನ್ಸಸ್ ಬೈ ದ ಬ್ರಾಂಚ್. ಪಿಲ್ಫಿರೇಜ್ ಆಫ್ ಗೂಡ್ಸ್ ಅಂತ ಅಂದ್ರೆ ಗೂಡ್ಸ್ ಏನಾನ ವೇಸ್ಟ್ ಆಗಿರ್ಬೋದು, ಅಥವಾ ಯಾತನ ನಾರ್ಮಲ್ ವೇಸ್ಟ್ ಆಗಲಿ ಅಬ್ನಾರ್ಮಲ್ ವೇಸ್ಟ್ ಆಗಲಿ ಏನಾದ್ರೂ ವೇಸ್ಟ್ ಆಗಿದ್ರೆ ಅದನ್ನ ಪಿಲ್ಫಿರೇಜ್ ಆಫ್ ಗೂಡ್ಸ್ ಅಂತ ಕರೀತಾರೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್, ಡೆಟರ್ಸ್, ಪೆಟಿ ಕ್ಯಾಶ್ ಎಲ್ಲ ಕೊಟ್ಟಿದ್ದಾರೆ. ಫಸ್ಟ್ ನಾವು ಟ್ರೇಡಿಂಗ್ ಅಕೌಂಟ್ ನೋಡೋಣ ಇವಾಗ ಯಾವ ತರ ಬರುತ್ತೆ ಅಂದ್ರೆ. ಫಸ್ಟ್ ಓಪನಿಂಗ್ ಸ್ಟಾಕ್ ಹಾಕೊಂಡಿದ್ದಾರೆ. ಓಪನಿಂಗ್ ಸ್ಟಾಕ್ 5000 ಇಲ್ಲೇ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ 5000, ಗೂಡ್ಸ್ ಸೆಂಡ್ ಟು ಬ್ರಾಂಚ್ 50,000 ಅಂಡ್ ಗೂಡ್ಸ್ ರಿಟರ್ನ್ ಟು ಬ್ರಾಂಚ್ 5,000, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ 5,000 ರುಪೀಸ್ ಇಲ್ಲೇ ಕೊಟ್ಟಿದ್ದಾರೆ. 50,000 ಇದೆ ಗೂಡ್ಸ್ ಸೆಂಡ್ ಟು ಬ್ರಾಂಚ್, ಮೈನಸ್ 5,000 45,000. ಈ ಕಡೆ ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಎರಡೂ ಮಾಡಬೇಕು. ಲೆಸ್ ರಿಟರ್ನ್ಸ್ ನ ಲೆಸ್ ಮಾಡಬೇಕು. ಟೋಟಲ್ 36,000 ಬರುತ್ತೆ. ಕ್ಲೋಸಿಂಗ್ ಸ್ಟಾಕ್ 8,000 ಅಂಡ್ ಆಡ್ ಪಿಲ್ಫ್ರೇಜ್ ಆಫ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಅಲ್ಲೇ ಆಡ್ ಮಾಡಬೇಕು ಇದನ್ನ ಪಿಲ್ಫ್ರೇಜ್ ಆಫ್ ಸ್ಟಾಕ್. ಆಗ ಟೋಟಲ್ 9,000 ರುಪೀಸ್ ಬರುತ್ತೆ. 75,000 ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಆನ್ ಅಂದ್ರೆ 25,000 ಬರುತ್ತೆ. ಈ ಕಡೆ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ 25,000. ಟು ಪಿಲ್ಫ್ರೇಜ್ ಆಫ್ ಸ್ಟಾಕ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಬರುತ್ತೆ, ಟ್ರೇಡಿಂಗ್ ಅಕೌಂಟ್ ಅಲ್ಲೂ ಬರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತಾನೆ ನಮಗೆ ಪಿಲ್ಫ್ರೇಜ್ ಆಫ್ ಸ್ಟಾಕ್ ಹತ್ರ ವೇಸ್ಟ್ ಆಗಿರೋದು ನಮಗೆ ಲಾಸ್ ಅಲ್ವಾ, ಸೊ ಲಾಸ್ ಅಕೌಂಟ್ ಅಲ್ಲೂ ಬರಿಬೇಕು ಇದನ್ನ. ಸೊ ಬ್ಯಾಡ್ ಡೇಟ್ಸ್, ಡಿಸ್ಕೌಂಟ್ ಅಲ್ಲೂ ಈ ಕಡೆ ಎಲ್ಲ ಎಕ್ಸ್ಪೆನ್ಸ್ ಏನೇನ್ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು, ಈ ಕಡೆ ಎಲ್ಲ ಇನ್ಕಮ್ಸ್ ನಮ್ಗೆ ಏನಾರ ಬಂದಿದ್ರೆ ಬ್ಯಾಡ್ ಡೇಟ್ಸು ಎಕ್ಸ್ಪೆನ್ಸ್ ಲಾಸ್ ಆಗಿರೋದು, ಡಿಸ್ಕೌಂಟ್ ಅಲೋಡ್ ಎಕ್ಸ್ಪೆನ್ಸು, ರೇಟ್ಸು ಎಕ್ಸ್ಪೆನ್ಸು, ಸ್ಯಾಲರೀಸ್ ಎಕ್ಸ್ಪೆನ್ಸು, ಪೆಟಿ ಎಕ್ಸ್ಪೆನ್ಸು, ಇಷ್ಟೇ ನಮಗೆ. ಈ ಕಡೆ ಇನ್ಕಮ್ ಯಾವುದೂ ಇಲ್ಲ. ಸೊ ಟೋಟಲ್ 25,000 ಆಗುತ್ತೆ. ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 12,000 ಮಾಡಿದ್ರೆ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಅಕಸ್ಮಾತ್ ಇದು ಅಟ್ ಕಾಸ್ಟ್ ಪ್ರೈಸ್ ಆಯ್ತು. ಅಟ್ ಇನ್ವಾಯ್ಸ್ ಪ್ರೈಸ್ ಅಂತ ಅಂದ್ರೆ ಇಫ್ ಗೂಡ್ಸ್ ಆರ್ ಇನ್ವಾಯ್ಸ್ಡ್ ಎಬೋ ಕಾಸ್ಟ್ ಅಂತ ಅಂದ್ರೆ ಅಕಸ್ಮಾತ್ ಕಾಸ್ಟ್ 100 ರುಪೀಸ್ ಇದ್ರೆ ಹೆಡ್ ಆಫೀಸು 100 ರುಪೀಸ್ ಇದ್ರೆ ಬ್ರಾಂಚ್ಗೆ 150ಗೆ ಸೆಂಡ್ ಮಾಡಿರ್ತಾರೆ. ಸೊ ಅದನ್ನ ಎಬೋ ಕಾಸ್ಟ್ ದ ಲ್ಯಾಡಿಂಗ್ ದಟ್ ಈಸ್ ಪ್ರಾಫಿಟ್ ಎಲಿಮೆಂಟ್ ಆನ್ ಓಪನಿಂಗ್ ಸ್ಟಾಕ್, ಗೂಡ್ಸ್ ಸೆಂಡ್ ಫ್ರಮ್ ಹೆಡ್ ಆಫೀಸ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಆರ್ ರಿವರ್ಸ್ಡ್ ಇಟ್ಸ್ ಅಟ್ ದ ಟ್ರೂ ಪ್ರಾಫಿಟ್ ಅಂತ ಅಂದ್ರೆ ಓಪನಿಂಗ್ ಸ್ಟಾಕ್ ಮೇಲೆ ಇನ್ವಾಯ್ಸ್ ಪ್ರೈಸ್ ಇರುತ್ತೆ, ಮತ್ತೆ ಗೂಡ್ಸ್ ಸೆಂಡ್ ಫ್ರಮ್ ಹೆಡ್ ಆಫೀಸ್ ಅದ್ರ ಮೇಲೆ ಇರುತ್ತೆ, ಮತ್ತೆ ನೆಟ್ ಆಫ್ ರಿಟರ್ನ್ಸ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಇದ್ರ ಮೇಲೆ ಇನ್ವಾಯ್ಸ್ ಪ್ರೈಸ್ ಇರುತ್ತೆ. ಟು ಅಸರ್ಟೈನ್ ದ ಟ್ರೂ ಪ್ರಾಫಿಟ್ ಕಂಡುಹಿಡಿಯಕ್ಕೋಸ್ಕರ ಇಲ್ಲಿ ಇಷ್ಟೇ 4 ಬರೋದು. ಓಪನಿಂಗ್ ಸ್ಟಾಕ್, ಗೂಡ್ಸ್ ಸೆಂಡ್ ಫ್ರಮ್ ಹೆಡ್ ಆಫೀಸ್ ಅಂಡ್ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್, ಕ್ಲೋಸಿಂಗ್ ಸ್ಟಾಕ್ 4 ಬರುತ್ತೆ. ನೆಕ್ಸ್ಟ್ ಹಂಗೆ ಇಲಸ್ಟ್ರೇಷನ್ 2 ನೋಡ್ಬಿಡೋಣ. X Limited as its head office in the Delhi and branch in Mumbai head office supplied goods to its branch at cost plus 1.3% ಅಂತ ಅಂದ್ರೆ ಡೆಲ್ಲಿ ಹೆಡ್ ಆಫೀಸ್ ಇದೆ, ಮುಂಬೈ ಬ್ರಾಂಚ್ಗೆ ಗೂಡ್ಸ್ ನ ಸೆಂಡ್ ಮಾಡ್ತಾ ಇದೆ. ಹಂಗಂದ್ರೆ ಕಾಸ್ಟ್ ಪ್ಲಸ್ 1.3 ಅಂತ. ಕಾಸ್ಟ್ ಅಕಸ್ಮಾತ್ 100 ಇದ್ರೆ ಅದ್ರ ಜೊತೆಗೆ 1/3% ರುಪೀಸು ಇನ್ವಾಯ್ಸ್ ಅಂತ ಇಟ್ ಮೇ ಬಿ ಪ್ರಾಫಿಟ್ ಅನ್ಬೋದು. ಫ್ರಮ್ ದ ಪರ್ಟಿಕ್ಯುಲರ್ ಗಿವನ್ ಬಿಲೋ ಪ್ರಿಪೇರ್ ಎ ಟ್ರೇಡಿಂಗ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. ಓಪನಿಂಗ್ ಸ್ಟಾಕ್ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕಳಿಸಿದ್ದಾರೆ. ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಇನ್ವಾಯ್ಸ್ ಪ್ರೈಸ್ ಅಲ್ಲೇ ಇದೆ. ರಿಟರ್ನ್ ಟು ಹೆಡ್ ಆಫೀಸ್ ಇನ್ವಾಯ್ಸ್ ಪ್ರೈಸ್ ಅಲ್ಲೇ ಇದೆ. ಸೇಲ್ಸು ಮಾಮೂಲಿ ಕ್ಯಾಶ್ ಕ್ರೆಡಿಟ್. ಡಿಸ್ಕೌಂಟ್ ಅಲೋಡ್ ಟು ಕಸ್ಟಮರ್ಸ್ 10,000. ಕ್ಲೋಸಿಂಗ್ ಸ್ಟಾಕ್ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ 60,000. ಇಟ್ ಈಸ್ ಎಸ್ಟಿಮೇಟೆಡ್ ದಟ್ 2% ಆಫ್ ದ ಗೂಡ್ಸ್ ರಿಸೀವ್ಡ್ ಆರ್ ಲಾಸ್ಟ್ ಥ್ರೋ ನ್ಯಾಚುರಲ್ ವೇಸ್ಟೇಜ್. 2% ಆಫ್ ಗೂಡ್ಸ್ ರಿಸೀವ್ ಮಾಡ್ಕೊಂಡಿರೋದ್ರಲ್ಲಿ ನ್ಯಾಚುರಲ್ ವೇಸ್ಟೇಜ್ ಆಗಿದೆ. ನೆಕ್ಸ್ಟ್ ನೋಡೋಣ. ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಮಾಮೂಲಿ ಓಪನಿಂಗ್ ಸ್ಟಾಕ್ ಡೈರೆಕ್ಟ್ ಆಗಿ ಲ್ಯಾಡಿಂಗ್ ನ ಮೈನಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನಾವು ಇನ್ನೊಂದ್ ತರನು ಮಾಡ್ಬೋದು. ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಫಸ್ಟ್ ಮಾಡಿಬಿಟ್ಟು ಲಾಸ್ಟ್ ಬೇಕಿದ್ರೆ ನಿಮಿಷ ನಾನು ನಿಮಗೆ ತೋರಿಸ್ತೀನಿ.
ನೀವು ಬೇಕಿದ್ರೆ ಈ ತರನು ಮಾಡ್ಬೋದು. ಇಲ್ಲಿ ಡೈರೆಕ್ಟ್ ಆಗಿ ಲ್ಯಾಡಿಂಗ್ ನ ಓಪನಿಂಗ್ ಸ್ಟಾಕ್ ಅಲ್ಲೇ ಮೈನಸ್ ಮಾಡ್ಬಿಟ್ಟಿದ್ದಾರೆ. ಲಾಸ್ಟಿಗೆ ನಾವು ಫಸ್ಟ್ ಎಲ್ಲ ಮಾಡಿದ್ಮೇಲೆ ಲಾಸ್ಟಿಗೆ ಲ್ಯಾಡಿಂಗ್ ಬೇಕಿದ್ರು ಮೈನಸ್ ಮಾಡ್ಬೋದು. ನಾನು ನೋಡಿ ಇಲ್ಲಿ ನಾನು ಈ ತರ ಮಾಡಿದೀನಿ. ಫಸ್ಟ್ ಓಪನಿಂಗ್ ಸ್ಟಾಕ್ 40,000 ಮಾಡಿದ್ದಾರೆ, ಆಮೇಲೆ ಗೂಡ್ಸ್ ಸೆಂಟು ಹೆಡ್ ಆಫೀಸ್ 2,50,000 ಇದೆ. ಆಮೇಲೆ ರಿಟರ್ನ್ಸ್ ಬಂದಿರೋದು 10,000, 2,40,000 ನಾನು ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ. ಮತ್ತೆ ಕ್ಯಾಶ್ ಸೇಲ್ಸ್ ಕ್ರೆಡಿಟ್ ಸೇಲ್ಸ್, ಕ್ಯಾಶ್ ಸೇಲ್ಸ್ 1 lakh ಬಂದಿದೆ, ಕ್ರೆಡಿಟ್ ಸೇಲ್ಸ್ 3 lakh ಬಂದಿದೆ, ಕ್ಲೋಸಿಂಗ್ ಸ್ಟಾಕ್ 60,000 ಬಂದಿದೆ. ಇಲ್ಲಿವರೆಗೂ ನಾವು ನಾರ್ಮಲ್ ಆಗಿ ಬರೀತೀವಿ ಮಾಮೂಲಿ ಟ್ರೇಡಿಂಗ್ ಅಕೌಂಟ್ಗೂ. ಆಮೇಲೆ ಓಪನಿಂಗ್ ಸ್ಟಾಕ್ ಇಂದು ಆಪೋಸಿಟ್ ಸೈಡ್ ಅಲ್ಲಿ ಬರೀಬೇಕು ಲ್ಯಾಡಿಂಗ್ 10,000 rupees. ಅದೇ ತರ ಗೂಡ್ಸ್ ಸೆಂಟು ಹೆಡ್ ಆಫೀಸ್ 2,40,000 ಬಂದಿರ್ತಲ್ಲ ಅದನ್ನ ಆಪೋಸಿಟ್ ಬರೀಬೇಕು 60,000. ಈ ಕಡೆ ಕ್ಲೋಸಿಂಗ್ ಸ್ಟಾಕ್ ಈ ಕಡೆ ಬರೀಬೇಕು 15,000. ನಮ್ಗೆ ಟೋಟಲ್ ಒಂದ್ ಸ್ವಲ್ಪ ಮಿಸ್ಟೇಕ್ ಆದ್ರೂ ಬರೋದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಗ್ರಾಸ್ ಪ್ರಾಫಿಟ್ ಮಾತ್ರ ಕರೆಕ್ಟ್ ಆಗಿ ಬರುತ್ತೆ ನೋಡಿ. ಇಲ್ಲಿ ಟೋಟಲ್ 4,45,000 ಬಂದಿದೆ, ಅದೇ ಗ್ರಾಸ್ ಪ್ರಾಫಿಟ್ ಮಾತ್ರ 2,35,000 ಬಂದಿದೆ. ಸೊ ನಾನು ಈ ತರ ಮಾಡಿದಾಗ ಟೋಟಲ್ 5,30,000 ಬಂದಿದೆ. 2 lakh ಇದು ಗ್ರಾಸ್ ಪ್ರಾಫಿಟ್ 2,35,000 ಬಂದಿದೆ. ಈ ತರನು ಮಾಡ್ಬೋದು, ಈ ತರನು ಮಾಡ್ಬೋದು. ನಿಮ್ಗೆ ಯಾವ್ದು ಈಸಿ ಆದ್ರೆ ಅದನ್ನ ಕಲ್ತ್ಕೊಳ್ಳಿ ನೀವು. ನನಗೆ ಈ ತರನೇ ಮಾಡೋದು ಈಸಿ ಆಗಿದೆ, ಸ್ವಲ್ಪ ಕನ್ಫ್ಯೂಸ್ ಆಗಲ್ಲ. ಫಸ್ಟ್ ಇವನ್ನೆಲ್ಲ ಬರ್ದ್ಬಿಟ್ಟು ಲಾಸ್ಟಿಗೆ ಇವನ್ ಬರ್ದ್ರೆ ಆ ಕಡೆದು ಡೆಬಿಟ್ ಸೈಡ್ ಇರೋದು ಕ್ರೆಡಿಟ್ ಸೈಡ್ಗೆ ಒಂಥರ ಲ್ಯಾಡಿಂಗು, ಕ್ರೆಡಿಟ್ ಸೈಡ್ ಇರೋದು ಡೆಬಿಟ್ ಸೈಡ್ ಲ್ಯಾಡಿಂಗ್ ಈ ತರ ಬರ್ದಾಗ ಸ್ವಲ್ಪ ಕನ್ಫ್ಯೂಸ್ ಕಡಿಮೆ ಆಗ್ಬೋದು. ಸೊ ನಾನು ಈ ತರನು ಬರಿಬೋದು, ಈ ತರನು ಬರಿಬೋದು. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನ್ಸಿದ್ರೆ ನೀವು ಅದನ್ನ ಮಾಡ್ಬೋದು. ಡಿಸ್ಕೌಂಟ್ ಅಲೋಡ್ ಟು ಕಸ್ಟಮರ್ ವಿಲ್ ಅಪಿಯರ್ ಇನ್ ದ ಬ್ರಾಂಚ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಡಿಸ್ಕೌಂಟ್ ಅಲೋಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುತ್ತೆ, ಟ್ರೇಡಿಂಗ್ ಅಕೌಂಟ್ ಬರಲ್ಲ. ಸೊ ನಾವು ಡಿಸ್ಕೌಂಟ್ ಅಲೋಡ್ ತಗೊಂಡಿಲ್ಲ. ಅದೇ ತರ ಲಾಸ್ ಥ್ರೋ ನ್ಯಾಚುರಲ್ ವೇಸ್ಟೇಜ್ ಇಸ್ ಎ ನಾರ್ಮಲ್ ಲಾಸ್ ಅಂಡ್ ಸರ್ ದ ಸೇಮ್ ಶುಡ್ ಬಿ ಚಾರ್ಜ್ಡ್ ಅಗೇನ್ಸ್ಟ್ ಬ್ರಾಂಚ್ ಗ್ರಾಸ್ ಪ್ರಾಫಿಟ್. ಸೊ ನೋ ಅಡ್ಜಸ್ಟ್ಮೆಂಟ್ ಈಸ್ ರಿಕ್ವೈರ್ಡ್. ಇಲ್ಲಿ ಬ್ರಾಂಚ್ ಗ್ರಾಸ್ ಪ್ರಾಫಿಟ್ ಮಾಡಬೇಕಾದ್ರೇನೆ ಅವಾಗ್ಲೇ ನಾರ್ಮಲ್ ಲಾಸ್ ಅದ್ರೊಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೋ ಅಡ್ಜಸ್ಟ್ಮೆಂಟ್ ಈಸ್ ರಿಕ್ವೈರ್ಡ್, ಸಪರೇಟ್ ಅಡ್ಜಸ್ಟ್ಮೆಂಟ್ ಬೇಕಾಗಲ್ಲ. ನಾನು ಇಲ್ಲಿ ನಿಮ್ಗೆ ಇದು ಹೇಳಿಲ್ಲ. ಕಾಸ್ಟ್ ಪ್ಲಸ್ 33 ಇಂಟು 1/3% ಅಂತ ಅಂದ್ರೆ ಕಾಸ್ಟ್ ಪ್ಲಸ್ ಅಂತ ಕೊಟ್ರೆ, ಇಫ್ ಕಾಸ್ಟ್ ಏನಾದ್ರೂ 100 rupees ಆದ್ರೆ ಪ್ಲಸ್ ಅದ್ರ ಮೇಲೆ ಪ್ರಾಫಿಟ್ 33.1/3 ಅಂದ್ರೂ ಒಂದೇ, ಅಥವಾ 33.333% ಬರುತ್ತೆ. ಸೊ ಅದನ್ನ 1/3 ಅಂತ ಕೊಟ್ಟಿದ್ದಾರೆ ಅವರು. ಸೊ ಅಂತ ಟೈಮ್ ಅಲ್ಲಿ ನಾವ್ ಹೆಂಗ್ ಮಾಡ್ಬೇಕು ಅಂತ ಅಂದ್ರೆ 33.333% ಡಿವೈಡ್ ಬೈ 133.333%. ಕಾಸ್ಟ್ ಪ್ಲಸ್ ಅಂತ ಕೊಟ್ಟಿದ್ದಾರೆ, 100 ಪ್ಲಸ್ ಪ್ರಾಫಿಟ್ ಕೊಡ್ಬೇಕಾ. ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂದ್ರೆ 100 ಪ್ಲಸ್ 33.33% ಮಾಡಬೇಕು. ಸೊ 33.33 ಡಿವೈಡ್ ಬೈ 133.33 ಇಂಟು 100 ಮಾಡಬೇಕು. 100 ಮಾಡಿದಾಗ 24.99% ಬರುತ್ತೆ. ಸೊ 25% ಅಂತಾನು ತಗೋಬಹುದು ನೀವು. ಅಥವಾ ನಮಗೆ ಪರ್ಸೆಂಟೇಜ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಟೈಮಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ಓಪನಿಂಗ್ ಸ್ಟಾಕ್ 40,000 ಕೊಟ್ಟಿದ್ದಾರೆ. ಸೊ 25% ತಗೊಂಡ್ರು 40,000 ಇಂಟು 25% ಮಾಡಿದಾಗ 10,000 ಬಂತು ನೋಡಿ, 10,000. ಅಥವಾ ನೀವು 40,000 ಇಂಟು 33.33 ಡಿವೈಡ್ ಬೈ 133.33 ಮಾಡಿದ್ರು ಕೂಡ 10,000 9,999 ಬರುತ್ತೆ. ಸೊ ರೌಂಡ್ ಫಿಗರ್ 10,000 ಹಿಂಗಾದ್ರೂ ಮಾಡ್ಬೋದು. ಅವ್ರು ಇಲ್ಲಿ ಏನಂತ ತಗೊಂಡಿದ್ದಾರೆ 1/4 ಅಂತ ತಗೊಂಡಿದ್ದಾರೆ. ಇನ್ನೇನು 25% ಅಂತ ಅಂದ್ರೆ 1/4 ತಾನೆ. 33 1s ಡಿವೈಡೆಡ್ ಬೈ 33 1s 33 4s. ಸೊ ಅಲ್ಲೇ ಬರುತ್ತೆ 1/4 ಅಂತ ಅವ್ರು ತಗೊಂಡಿದ್ದಾರೆ. ನೀವು ಬೇಕಿದ್ರೆ ಈ ತರ ಇಂಟು 100 ಮಾಡಿ 25% ಆದ್ರೂ ಹಂಗಾದ್ರೂ ಮಾಡ್ಬೋದು. ಇಲ್ಲ ನಾನ್ ತೋರಿಸ್ದಂಗೆ 40,000 ಡಿವೈಡೆಡ್ ಬೈ ಕಾಸ್ಟ್ ಪ್ಲಸ್ ಅಂತ ಕೊಟ್ಟಿದ್ದಾಗ 33.33 ಡಿವೈಡ್ ಬೈ 133.33 ಮಾಡಿದ್ರು ನಿಮಗೆ ಕಾಸ್ಟ್ ಪ್ಲಸ್ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇಲ್ಲಸ್ಟ್ರೇಷನ್ 3. ವೈ ಲಿಮಿಟೆಡ್ ಇಟ್ಸ್ ಹೆಡ್ ಆಫೀಸ್ ಇನ್ ಡೆಲ್ಲಿ ಇನ್ವಾಯ್ಸ್ಡ್ ಗೂಡ್ಸ್ ಟು ಇಟ್ಸ್ ಬ್ರಾಂಚ್ ಅಟ್ ಪಾಟ್ನಾ 20% ಲೆಸ್ ದೆನ್ ದ ಕೆಟಲಾಗ್ ಪ್ರೈಸ್ ವಿಚ್ ಇಸ್ ಕಾಸ್ಟ್ ಪ್ಲಸ್ 50%. ಇಲ್ಲಿ ಏನಂದ್ರೆ ಹೆಡ್ ಆಫೀಸು ಡೆಲ್ಲಿ ಪಟ್ನಾ ಬ್ರಾಂಚ್ಗೆ ಸೆಂಡ್ ಮಾಡ್ತಾ ಇದೆ. ಹೆಂಗ್ ಸೆಂಡ್ ಮಾಡ್ತಿದೆ, ಯಾವ ಇನ್ವಾಯ್ಸ್ ಪ್ರೈಸ್ ಹೆಂಗೆ ಅಂದ್ರೆ 20% ಲೆಸ್ ದೆನ್ ದ ಕೆಟಲಾಗ್ ಪ್ರೈಸ್ ವಿಚ್ ಇಸ್ ಕಾಸ್ಟ್ ಪ್ಲಸ್ 50. ಕೆಟಲಾಗ್ ಪ್ರೈಸ್ ಅಂದ್ರೆ ಇಲ್ಲಿ ಏನು ಅಂತ ಅಂದ್ರೆ 20% ಲೆಸ್ ದೆನ್ ದ ಕೆಟಲಾಗ್ ಪ್ರೈಸ್. ಆದ್ರೆ ಕೆಟಲಾಗ್ ಪ್ರೈಸ್ ಅಂದ್ರೆ ಏನು, ಕೆಟಲಾಗ್ ಪ್ರೈಸ್ ಇಸ್ ವಿಚ್ ಇಸ್ ಕಾಸ್ಟ್ ಪ್ಲಸ್ 50% ಅಂತ ಅಂದ್ರೆ ಕೆಟಲಾಗ್ ಪ್ರೈಸ್ ಇಸ್ 150. ಅದರಲ್ಲಿ 20% ಲೆಸ್ ದೆನ್ ದ ಕೆಟಲಾಗ್ ಪ್ರೈಸ್ ಅಂತ ಅಂದ್ರೆ ಇಂಟು 20% ಮೈನಸ್ 20% ಕಡಿಮೆ ಮಾಡಬೇಕು. 150 20% ಅಂತ ಅಂದ್ರೆ ಎಷ್ಟು ಬರುತ್ತೆ 13. 150 ಇಂಟು 20% ಮಾಡಿದಾಗ 30 ಬರುತ್ತೆ. ಸೊ 150 30% ಮೈನಸ್ 30 ಮೈನಸ್ ಮಾಡಿದಾಗ 120. ಸೊ 120 ಪ್ರೈಸ್ 120ಗೆ ಸೆಂಡ್ ಮಾಡ್ತಾ ಇದ್ದಾರೆ ಅಂತ ಅರ್ಥ.
with instruction with the cash sale were to be made at invoice price and credit sales at catalog price less discounted 50% on prompt payment. ಕ್ಯಾಶ್ ಸೇಲ್ಸ್ ಮಾತ್ರ ಕೆಟಲಾಗ್ ಮಾಮೂಲಿ ಈ ಥರನೇ ಮಾಡ್ತಿದ್ದಾರೆ. ಕೆಟಲಾಗ್ 20% ಲೆಸ್ ದೆನ್ ಕೆಟಲಾಗ್ ಪ್ರೈಸ್ ವಿಚ್ ಇಸ್ ಕಾಸ್ಟ್ ಪ್ಲಸ್ 50%. ಕ್ಯಾಶ್ ಸೇಲ್ಸ್ ಈ ಥರನೇ ಇನ್ವಾಯ್ಸ್ ಮಾಡ್ತಾ ಇದ್ದಾರೆ. ಆದರೆ ಕ್ರೆಡಿಟ್ ಸೇಲ್ಸ್ ಮಾತ್ರ ಕೆಟಲಾಗ್ ಪ್ರೈಸಲ್ಲಿ ಇನ್ವಾಯ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಡಿಸ್ಕೌಂಟ್ 15% ಡಿಸ್ಕೌಂಟ್, ಅಕಸ್ಮಾತ್ ಪ್ರಾಂಪ್ಟ್ ಪೇಮೆಂಟ್ ಏನಾರ ಮಾಡಿದ್ರೆ 15% ಡಿಸ್ಕೌಂಟ್ ಬರುತ್ತೆ. From the following particulars, prepare the branch trading and profit and loss account for the year ended 31st March 2013 in head office books so as to show the actual profit and loss for the branch for the year. ಆ್ಯಕ್ಚುಯಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ರಾಂಚಿಗೆ ತೋರಿಸ್ಬೇಕಾಗಿದೆ. ಸೊ ನಾನು ಇಲ್ಲಿ ಈ ಥರ ತೋರಿಸ್ದಂಗೆ ಈ ಥರ ಇದು ಮಾಡೋಕ್ಕಾಗಲ್ಲ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್ಮು. ಇಲ್ಲಿ ಈ ಥರ ಪ್ರೈಸ್ ಕಾಸ್ಟ್ ಪ್ಲೇಸ್ ಈ ಥರ ಕೊಟ್ಟಿದ್ರು ಕೂಡ ಈ ಥರ ಇದು ಮಾಡೋಕ್ಕಾಗಲ್ಲ. ನಮಗೆ ಅವರು ಆ್ಯಕ್ಚುಯಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕೇಳಿದ್ದಾರೆ. ಇಲ್ಲಿ ಏನಂತ ಕೇಳಿದರೆ, ನಮಗೆ ಇನ್ವಾಯ್ಸ್ ಪ್ರೈಸಿಂಗ್ ಮಾಡಬೇಕಿತ್ತು. ಇನ್ವಾಯ್ಸ್ ಪ್ರೈಸ್ ಮಾಡಬೇಕಿತ್ತು ಅಂದರೆ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ರು, ಬ್ರಾಂಚ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋಕ್ಕೆ ಕೊಟ್ಟಿದ್ರು. ಇಲ್ಲಿ ಏನು ಮಾಡೋದು ಕೊಟ್ಟಿದ್ದಾರೆ, ಶೋ ದ ಆ್ಯಕ್ಚುಯಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಬ್ರಾಂಚ್ ಅಂತ ಕೇಳಿದ್ದಾರೆ. ಸೊ ನಾವು ಇಲ್ಲಿ ಸ್ವಲ್ಪ ಬೇರೆ ಥರ ಮಾಡಬೇಕಾಗುತ್ತೆ. ಕ್ವಶನ್ ನೋಡೋಣ. ಸ್ಟಾಕ್ 1/4/2012 ಇನ್ವಾಯ್ಸ್ ಪ್ರೈಸಲ್ಲಿದೆ. ಡೆಟರ್ಸ್ ಅಂತಂದರೆ ಓಪನಿಂಗ್ ಡೆಟರ್ಸ್ ಇದೆ 10,000. ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್ ಇನ್ವಾಯ್ಸ್ ಪ್ರೈಸಲ್ಲಿದೆ 1,32,000. ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್, ಡಿಸ್ಕೌಂಟ್ ಅಲೋಡ್ ಟು ಡೆಟರ್ಸ್, ಎಕ್ಸ್ಪೆನ್ಸ್ ರೆಮಿಟೆನ್ಸ್ ಟು ಹೆಡ್ ಆಫೀಸ್ ಅಂತಂದ್ರೆ ಡೆಟರ್ಸು ಇವ್ರು ಬ್ರಾಂಚ್ಗೆ ಕೊಟ್ಟಿರೋ, ಬ್ರಾಂಚ್ಗೆ ಹೆಡ್ ಆಫೀಸ್ಗೆ ದುಡ್ಡು ಕೊಟ್ಟಿರೋದು ಡೆಟರ್ಸು ಮತ್ತೆ ಕ್ಯಾಶ್ ಇನ್ ಹ್ಯಾಂಡು. ಸ್ಟಾಕ್ ಆನ್ 31/3/2013 ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ನೆಕ್ಸ್ಟು it was further reported that part of stock at the branch was lost by fire not covered by insurance during the year whose value is to be ascertained ಅಂತ ಅಂದರೆ ಲಾಸ್ಟ್ ಟೈಮು ಸ್ಟಾಕು ಸ್ವಲ್ಪ ವೇಸ್ಟ್ ಆಗೋಯ್ತು ಫೈರ್ ಇಂದ. ಸೊ ಅದಕ್ಕೆ ಇನ್ಶೂರೆನ್ಸ್ ಇಲ್ಲ, ನಾವು ಅದನ್ನ ಲೆಕ್ಕ ಹಾಕಬೇಕು. ಆ್ಯಂಡ್ ಪ್ರಾವಿಷನ್ ಶುಡ್ ಬಿ ಮೇಡ್ ಫಾರ್ ಡಿಸ್ಕೌಂಟ್ ಟು ಬಿ ಅಲೋಡ್ ಟು ಡೆಟರ್ಸ್ ಆಸ್ ಆನ್ 31/3/2013 ಆನ್ ದ ಬೇಸ್ ಆಫ್ ಇಯರ್ ಟ್ರೆಂಡ್ ಆಫ್ ಪ್ರಾಂಪ್ಟ್ ಪೇಮೆಂಟ್. ಇಲ್ಲಿ ಪ್ರಾಂಪ್ಟ್ ಪೇಮೆಂಟ್ ಮಾಡಿದ್ರೆ 15% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅದೇ ಥರ ಕ್ಲೋಸಿಂಗ್ ಡೆಟರ್ಸಿಗೆ 31/3/2013 ನೋಡಿ, ಕ್ಲೋಸಿಂಗ್ ಡೆಟರ್ಗೆ ನಾವು ಡಿಸ್ಕೌಂಟ್ ಆನ್ ಪ್ರಾವಿಷನ್ ಮಾಡಬೇಕು. ಈ ಕ್ವಶನ್ ಅಲ್ಲಿ ಡಿಸ್ಕೌಂಟ್ ಆಫ್ ಪ್ರಾವಿಷನ್ 1 ಪಾಯಿಂಟ್ ಮಾಡಬೇಕು. ಮತ್ತೆ ಇನ್ಶೂರೆನ್ಸ್ ಇಲ್ಲ, ನಾವು ಅದನ್ನು ಅಸರ್ಟೈನ್ ಮಾಡಬೇಕು. ಮತ್ತೆ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. 3 ಪ್ರಿಪೇರ್ ಮಾಡಬೇಕು. ಫಸ್ಟ್ ನಾವು ಇಲ್ಲಿ ಇನ್ಶೂರೆನ್ಸ್ ಅಮೌಂಟ್ ಎಷ್ಟಾಯ್ತು ಅಂತ ನೋಡೋಣ. ಆಮೇಲೆ ಪ್ರಾಂಪ್ಟ್ ಪೇಮೆಂಟ್ ಡೆಟರ್ ಪ್ರಾವಿಷನ್ ಎಷ್ಟು ಕೊಟ್ಟಿದೆ ಅಂತ ನೋಡೋಣ, ಆಯ್ತಾ. ಆಮೇಲೆ ಟ್ರೇಡಿಂಗ್ ಅಕೌಂಟ್ ಮಾಡೋಣ. ಫಸ್ಟ್ ಇಲ್ಲಿ ಕಾಸ್ಟ್ ಪ್ರೈಸ್ ನೋಡಿ, ನಾನು ಹೇಳಿದ್ನಲ್ಲ ಕಾಸ್ಟ್ ಪ್ರೈಸ್ 100 ಇದೆ. ಕೆಟಲಾಗ್ ಪ್ರೈಸ್ 100 + 50 ಅಂತ ಅಂದ್ರೆ ಕೆಟಲಾಗ್ ಪ್ರೈಸ್ ವಿಚ್ ಇಸ್ ಕಾಸ್ಟ್ ಪ್ಲಸ್ 50. ಸೊ 100 + 50 150 ಮೈನಸ್ 30% ಅಂತ ಅಂದ್ರೆ ಲೆಸ್ ದೆನ್ 20% ಲೆಸ್ ದೆನ್ ಕೆಟಲಾಗ್ ಪ್ರೈಸ್ ಅಂತ ಅಂದ್ರೆ 30 ರೂಪೀಸ್ ಬಂದಿದೆ ನೋಡಿ. ಸೊ 150 ಮೈನಸ್ 30 120 ಈ ತರ ಮಾಡಬೇಕು. ಸೊ ನಾವು ಇದನ್ನ ಕನ್ಸಿಡರ್ ಮಾಡಬೇಕು. ಇವಾಗ 120ಗೆ ಮಾರಿದ್ದಾರೆ ಅವರು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸ್ಟಾಕ್ ಡೆಸ್ಟ್ರಾಯ್ಡ್ ಬೈ ಫೈರ್. ಫಸ್ಟ್ ಓಪನಿಂಗ್ ಸ್ಟಾಕ್ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ 12,000. ನೆಕ್ಸ್ಟ್ ಗೂಡ್ಸ್ ಸೆಂಟು ಹೆಡ್ ಆಫೀಸ್, ಗೂಡ್ಸ್ ಸೆಂಟು ಬ್ರಾಂಚ್ ಇದೆ, ಇನ್ವಾಯ್ಸ್ ಪ್ರೈಸ್ ಎಲ್ಲ ಇದೆ, ಅದು 1,32,000. ಟೋಟಲ್ 1,44,000 ಆಯ್ತು. ಮತ್ತೆ ಕ್ಯಾಶ್ ಸೇಲ್ಸ್ 46,000 ಇದೆ. 46,000 ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ, ತಗೋಬೇಕು. ಇನ್ವಾಯ್ಸ್ ವ್ಯಾಲ್ಯೂ ಆಫ್ ಗೂಡ್ಸ್ ಸೋಲ್ಡ್ ಅಂಡ್ ಕ್ರೆಡಿಟ್ ನಾನು ಇಲ್ಲಿ ಹೇಳ್ದೆ ನೋಡ್ರಿ. ಕ್ರೆಡಿಟ್ ಸೇಲ್ಸ್ ಅಲ್ಲಿ ಹಿಂಗೆ ಮಾಮೂಲಿ ಆಗ್ತದೆ, ಸಾರಿ ಕ್ಯಾಶ್ ಸೇಲ್ಸ್ ಇದೇ ತರ ತಗೋಬೇಕು. ಕ್ರೆಡಿಟ್ ಸೇಲ್ಸಿಂಗ್ ಮಾತ್ರ ಕೆಟಲಾಗ್ ಪ್ರೈಸ್ ಅಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಕ್ರೆಡಿಟ್ ಸೇಲ್ಸ್ 1,00,000 ಇದೆ. 1,00,000 ಇಂಟು 120 ಡಿವೈಡ್ ಬೈ 150. 150 ಅಂದ್ರೆ ಕೆಟಲಾಗ್ ಪ್ರೈಸ್, 120 ಅಂದ್ರೆ ಇನ್ವಾಯ್ಸ್ ಪ್ರೈಸ್. ಸೊ 1,00,000 ಇಂಟು 120 ಡಿವೈಡ್ ಬೈ 150 ಮಾಡಿದಾಗ 80,000 ಬಂದಿದೆ. ಸೊ 80,000 ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಇನ್ವಾಯ್ಸ್ ಪ್ರೈಸ್ 15,000. ಆಮೇಲೆ 1,41,000 ಆಗುತ್ತೆ ಟೋಟಲು. ಸೊ 1,44,000 ಮೈನಸ್ 1,41,000 ಮಾಡಿದಾಗ ಫೈರ್ ಡೆಸ್ಟ್ರಾಯ್ಡ್ ಆಗಿರೋದು ಏನು ಎಷ್ಟು ಬರುತ್ತೆ ಅಂದರೆ 3,000 ರುಪೀಸು ಸ್ಟಾಕು ಡೆಸ್ಟ್ರಾಯ್ ಆಗಿದೆ. ಇಲ್ಲಿ ಏನಿಲ್ಲ, ನಮಗೆ ಇದನ್ನೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಫಸ್ಟ್ ಓಪನಿಂಗ್ ಸ್ಟಾಕು, ನಮ್ಮ ಹತ್ರ ಹೋದ ವರ್ಷ ಸ್ಟಾಕ್ ಎಷ್ಟು ಉಳಿದಿದೆ ಅಷ್ಟು ಸ್ಟಾಕ್ ಬರೀಬೇಕು. ಗೂಡ್ಸ್ ಹೊಸ ಸ್ಟಾಕ್ ಎಷ್ಟು ಬಂದಿದೆ ಅಷ್ಟು ಸ್ಟಾಕ್ ಮಾಡಬೇಕು. ನಾವು ಮಾಮೂಲಿ ಲೆಕ್ಕ ಹಾಕ್ತೀವಲ್ಲ, ನಮ್ಮ ಹತ್ರ ಇರೋದೆಷ್ಟು, ಹೋಗಿರೋದೆಷ್ಟು, ಇನ್ನು ಉಳಿದಿರೋದೆಷ್ಟು ಅಂತ. ಸೊ ಅದೇ ಥರ ಫಸ್ಟ್ ನಮ್ಮ ಹತ್ರ ಹೋದ ವರ್ಷ ಸ್ಟಾಕು ಓಪನಿಂಗ್ ಸ್ಟಾಕ್ ಅಷ್ಟಿತ್ತು. ಆಮೇಲೆ ಗೂಡ್ಸ್ ಬ್ರಾಂಚಿಗೆ ಗೂಡ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ವಿ. ಆಮೇಲೆ ಒಂದು ಸ್ವಲ್ಪ ಕ್ಯಾಶ್ ಸೇಲ್ಸಿಗೆ ಮಾರಿದೀವಿ, ಒಂದು ಸ್ವಲ್ಪ ಕ್ರೆಡಿಟ್ ಅಂತ ಅಂದರೆ ಸಾಲಕ್ಕೆ ಮಾರಿದೀವಿ. ಇನ್ನು ಉಳಿದಿರೋದು ಕ್ಲೋಸಿಂಗ್ ಸ್ಟಾಕ್ ಇಷ್ಟು ಉಳಿದಿದೆ. ಕ್ಲೋಸಿಂಗ್ ಸ್ಟಾಕ್ ಅದರಲ್ಲಿ ಇರೋದನ್ನ ಮೈನಸ್ ಮಾಡಿದಾಗ
3000 ನಮಗೆ ಫಸ್ಟು ಓಪನಿಂಗ್ ಸ್ಟಾಕ್ ಅಂತಾನೆ ಏನು ಇಲ್ಲಿ 1,44,000 ಏನು ಸೇಲ್ ಆಗಿಲ್ಲ, ಏನೂ ಇಲ್ಲ. ಓದೋಷ್ಟು ಸ್ವಲ್ಪ ಸ್ಟಾಕು, ಇದು ಹೊಸ ಸ್ಟಾಕು ಇಷ್ಟಿದೆ. ಅದರಲ್ಲಿ ಕ್ಯಾಶಿಗೆ ಒಂದು ಸ್ವಲ್ಪ ಮಾರಿದೀವಿ, ಕ್ರೆಡಿಟಿಗೆ ಒಂದು ಸ್ವಲ್ಪ ಮಾರಿದೀವಿ. ಇನ್ನು ಉಳಿದಿರೋದು ಕ್ಲೋಸಿಂಗ್ ಸ್ಟಾಕ್ ಇಷ್ಟು ಉಳಿದೈತೆ, ಅದನ್ನ ಮೈನಸ್ ಮಾಡಿದ್ರೆ 1,41,000 ಬರುತ್ತೆ. ಸ್ಟಾಕ್ ಡಿಸ್ಟ್ರೈಡ್ ಬೈ ಫೈರ್ 3,000 rupees ಬರುತ್ತೆ. ಸೊ ಈ ತರ ಒಂದ್ ಸ್ವಲ್ಪ ಹಿಂಗೆ ಲಾಜಿಕ್ ಇಟ್ಕೊಂಡು ಅರ್ಥ ಮಾಡ್ಕೊಂಡ್ರೆ ನಮಗೆ ಎಕ್ಸಾಮಲ್ಲೂ ಸ್ವಲ್ಪ ಬೇಗ ನೆನಪು ಬರುತ್ತೆ, ಸ್ವಲ್ಪ ಕನ್ಫ್ಯೂಸ್ ಆಗೋದು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ಈ ತರ ಹೇಳಿದೆ. ನೆಕ್ಸ್ಟ್ ಪ್ರಾವಿಷನ್ ನೋಡೋಣ. ಪ್ರಾವಿಷನ್ ಫಾರ್ ಡಿಸ್ಕೌಂಟ್ ಆನ್ ಡೆಟರ್ಸ್. ಇಲ್ಲಿ ನೋಡಿ, ಇಲ್ಲಿ ಪ್ರಾಂಪ್ಟ್ ಪೇಮೆಂಟ್ ಬೈ ಡೆಟರ್ಸ್ 89,100, ದಟ್ ಈಸ್ 13,365 ಇಂಟು 100 ಡಿವೈಡ್ ಬೈ 15 ಹೆಂಗೆ ಅಂದ್ರೆ ಇಲ್ಲಿ ಡಿಸ್ಕೌಂಟ್ ಅಲೋಡ್ ಟು ಡೆಟರ್ಸ್ ಕೊಟ್ಟಿದ್ದಾರೆ ನೋಡ್ರಿ. 13,365 rupees ಡಿಸ್ಕೌಂಟ್ ಅಲೋಡ್ ಕೊಟ್ಟಿದ್ದಾರೆ ಡೆಟರ್ಸ್. ಸೊ ಅದಕ್ಕೋಸ್ಕರ 15% ಅಂತಾನೆ, 13 ಅಂದ್ರೆ 15% ಡಿಸ್ಕೌಂಟ್. ಇದು ಮಾಮೂಲಿ ಡಿಸ್ಕೌಂಟ್ ಕೊಟ್ಟಿರೋದು ಇಷ್ಟು. ಅವ್ರು ಪ್ರಾಂಪ್ಟ್ ಪೇಮೆಂಟ್ ಮಾಡಿರೋದು ಎಷ್ಟು ಅಂತ ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಪ್ರಾಂಪ್ಟ್ ಪೇಮೆಂಟ್ ಮಾಡಿರೋದು ಎಷ್ಟು ಅಂತ ನಮಗೆ ಗೊತ್ತಾಗಬೇಕು ಅಂತ ಅಂದ್ರೆ ಡಿವೈಡ್ ಬೈ 15. ನಾವ್ ಹೆಂಗೆ ಈ ಎಕ್ಸಾಂಪಲ್ ಇವಾಗ 100 ಅವಾಗ 1 lakh ಇರ್ತೈತೆ, ಇಂಟು 10% ಅಂತ ಮಾಡಿದಾಗ 10,000 ಇಂಟು 10% ಅಂತ ಮಾಡ್ತೀವಿ. ಸೊ ನಮ್ಗೆ ಇದನ್ನ 10% ಮಾತ್ರ, ಇದು 100% ಇದ್ರಲ್ಲಿ ಹೆಂಗೆ ಅಂತ ಹೆಂಗ್ ಕಂಡುಹಿಡಿತೀವಿ ನಾವು. ಸೊ ಅದನ್ನ ಡಿವೈಡ್ ಬೈ 10% ಮಾಡಿದಾಗ 1 lakh 100% ಬರುತ್ತೆ. ಸೊ ಅದೇ ತರ ಇಲ್ಲಿ ಮಾಡಿರೋದು 13,365 ಕೊಟ್ಟಿದ್ದಾರೆ ನಮಗೆ, 15% ಡಿಸ್ಕೌಂಟ್ ಅದು. ಆದ್ರೆ ಅದ್ರಲ್ಲಿ 100% ಎಷ್ಟು ಅಂತ ಅಂದ್ರೆ 89,100. ಸೊ ಉಲ್ಟಾ ಮಾಡಿದ್ದಾರೆ 15%. ಸೊ 89,100. ನೆಕ್ಸ್ಟ್ ಔಟ್ ಆಫ್ 1,10,000. 1,10,000 ಅಂದ್ರೆ 1 lakh ಕ್ರೆಡಿಟ್ ಸೇಲ್ಸ್, 1 lakh ಡೆಟರ್ಸ್. ಇಲ್ಲಿ 1 lakh ಕೊಟ್ಟಿದ್ದಾರೆ ನೋಡಿ. 1 lakh ಕ್ರೆಡಿಟ್ ಸೇಲ್ಸ್ ಮತ್ತೆ ಡೆಟರ್ಸ್, ಓಪನಿಂಗ್ ಡೆಟರ್ಸ್ 10,000 ಇತ್ತು. ಸೊ ಅದು 1,10,000. ಪೋರ್ಷನ್ ಆಫ್ ಪ್ರಾಂಪ್ಟ್ ಪೇಮೆಂಟ್ ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾರೆ ಪೋರ್ಷನ್ ಆಫ್ ಪ್ರಾಂಪ್ಟ್ ಪೇಮೆಂಟ್ ಅಂತಂದ್ರೆ, ಪ್ರಾಂಪ್ಟ್ ಪೇಮೆಂಟ್ 89,100 ಡಿವೈಡ್ ಬೈ 1,10,000 ಇಂಟು 100 ಮಾಡಿದಾಗ 81% ಆಫ್ ಪ್ರಾಂಪ್ಟ್ ಪೇಮೆಂಟ್ ಬರುತ್ತೆ. ಫಾರ್ 81% ಆಫ್ ಪ್ರಾಂಪ್ಟ್ ಪೇಮೆಂಟ್ ಮಾಡಿದ್ರೆ 15% ಡಿಸ್ಕೌಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅರ್ಥ. ಇವಾಗ ನಮಗೆ 11,000 ಕ್ಲೋಸಿಂಗ್ ಡೆಟರ್ಸ್ ಇದೆ. ನಾವು ಇದಕ್ಕೆ ಪ್ರಾಂಪ್ಟ್ ಪೇಮೆಂಟ್ ಪ್ರಾಂಪ್ಟ್ ಡಿಸ್ಕೌಂಟ್ ಎಷ್ಟು ಬರುತ್ತೆ ಅಂತಾನು ಕಂಡುಹಿಡಬೇಕು. ಪ್ರಾಂಪ್ಟ್ ಪೇಮೆಂಟ್ ಎಷ್ಟು ಮಾಡಬೇಕು, 11,000 ಇಲ್ಲಿ ಪ್ರಾಂಪ್ಟ್ ಪೇಮೆಂಟ್ ಎಷ್ಟು ಮಾಡಿದ್ರೆ ನಮಗೆ 15% ಡಿಸ್ಕೌಂಟ್ ಸಿಗುತ್ತೆ ಅಂತ ಅಂದ್ರೆ, ಫಸ್ಟ್ ನೋಡಿ ಇಲ್ಲಿ 11,000 ಪ್ರಾಂಪ್ಟ್ ಪೇಮೆಂಟ್ ಮಾಡಿದರೆ 8,910 ಬಂತು ಪ್ರಾಂಪ್ಟ್ ಪೇಮೆಂಟ್ ಮಾಡಬೇಕು. ಇಷ್ಟು 8,910 ಪ್ರಾಂಪ್ಟ್ ಪೇಮೆಂಟ್ ಮಾಡಿದ್ರೆ ನಮಗೆ 15% ಡಿಸ್ಕೌಂಟ್ ಮಾಡಿದಾಗ 1,337 rupees ಪ್ರಾವಿಷನ್ ಫಾರ್ ಡಿಸ್ಕೌಂಟ್ ಸಿಗುತ್ತೆ. ಇದು ಇಷ್ಟು. ಫಸ್ಟ್ ಇವನ್ನ ಎರಡು ನಾವು ಮಾಡ್ಕೊಂಡ್ಮೇಲೆ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು. ಯಾಕೆಂದ್ರೆ ಟ್ರೇಡಿಂಗ್ ಅಕೌಂಟ್ ನಲ್ಲಿ ನಾವು ಇವನ್ನ ಆಡ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಫಸ್ಟ್ ಇವು ಮಾಡ್ಕೊಂಡ್ಮೇಲೆ ಅವು ಮಾಡಬೇಕು. ಇವಾಗ ಟ್ರೇಡಿಂಗ್ ಅಕೌಂಟ್ ತೋರಿಸ್ತೀನಿ ನೋಡಿ. ಇಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 10,000 ಅಲ್ಲಿ, ಡೈರೆಕ್ಟ್ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾರೆ 12,000 ಅಂತ ಹೇಳ್ಬಿಟ್ಟು. ಸೊ ಇನ್ವಾಯ್ಸ್ ಪ್ರೈಸ್ ಬಿಟ್ಬಿಟ್ಟು ಮಾಮೂಲಿ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 10,000 ಅಂತ. ನಾವು ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ವಿ, ಫಸ್ಟ್ ಓಪನಿಂಗ್ ಸ್ಟಾಕ್ ಇತ್ತು, ಅದಾದ್ಮೇಲೆ ಲ್ಯಾಡಿಂಗ್ ಮೈನಸ್ ಮಾಡಿದ್ವಿ. ಇಲ್ಲಿ ಹಂಗ್ ಮಾಡಿಲ್ಲ. ಇಲ್ಲಿ 12,000 ಇದೆ, ಡೈರೆಕ್ಟ್ ಆಗಿ 12,000 ಇದು ಇನ್ವಾಯ್ಸ್ ಪ್ರೈಸ್ ಇದೆ. ಡೈರೆಕ್ಟ್ ಆಗಿ ಅವರು ಕಾಸ್ಟ್ ಪ್ರೈಸ್ ಹಾಕ್ಬಿಟ್ಟಿದ್ದಾರೆ 10,000. ಓಪನಿಂಗ್ ಸ್ಟಾಕ್ 10,000 ಕಾಸ್ಟ್ ಪ್ರೈಸ್ ಅಂತಾನೆ 12,000 ಇಂಟು 100 ಡಿವೈಡ್ ಬೈ 120. ಡಿವೈಡ್ ಬೈ 120 ಹಾಕೊಂಡಿದ್ದಾರೆ. ಯಾಕೆ ಅಂತ ಅಂದ್ರೆ 120ಗೆ ಅವರು ಮಾರಿರೋದು. ಸೊ ನಾವು ಕಾಸ್ಟ್ ಕಂಡುಹಿಡಬೇಕು. 20% ಲೆಸನ್ ಅಂದ್ರೆ 120. ನಾನು ಅಲ್ಲೇ ಇಲ್ಲಿ ಹೇಳಿದ್ರಂಗೆ ಲಾಜಿಕ್ ಹೆಂಗೆ ಹೇಳಿದೆ ಅದೇ ತರನೇ 120ಗೆ ಮಾರಿದ್ದಾರೆ. ಸೊ ಡಿವೈಡ್ ಬೈ 120 ಮಾಡಬೇಕು. ಇವಾಗ ಇನ್ನೊಂಥರ ಹೇಳ್ಬೇಕು ಅಂತ ಅಂದ್ರೆ ನಿಮಗೆ, ಇವಾಗ 12,000 rupeesಗೆ 12,000 rupees ಆದ್ರೆ ಇನ್ವಾಯ್ಸ್ ಪ್ರೈಸ್ ಅದಕ್ಕೆ ಇದು ಒಂದು ಪ್ರಾಡಕ್ಟ್ಗೆ 120 ಆಗುತ್ತೆ. ಅದೇ ತರ 100 rupees ಆದ್ರೆ ಒಂದು ಪ್ರಾಡಕ್ಟ್ಗೆ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಮಾಡಿದಾಗ ನಮ್ಗೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಲ್ವಾ, ನಾವು ಅದೇ ತರ. ಸೊ ನೋಡ್ರಿ ಇಲ್ಲಿ ಹೇಳ್ತೀನಿ, 12,000 ಇಂಟು 100 ಡಿವೈಡ್ ಬೈ 120 ಮಾಡಿದಾಗ 10,000 ಬರುತ್ತೆ. ಈ ತರನು ಅರ್ಥ ಮಾಡ್ಕೋಬಹುದು. ಒಂದೊಂದ್ಸತಿ ನಮಗೆ ಕನ್ಫ್ಯೂಸ್ ಆಗ್ಬೋದು, 100 ಯಾಕೆ ಬರುತ್ತೆ 120 ಈ ತರ ಯಾಕೆ ಅಂದ್ರೆ 12,000 rupees ಟೋಟಲ್ ಇನ್ವೆಸ್ಟ್ ಪರ್ ಪ್ರಾಡಕ್ಟ್ ಇದೆ. 120 ಆದ್ರೆ ಅದೇ ತರ ಅಕಸ್ಮಾತ್ ಒಂದು ಪ್ರಾಡಕ್ಟ್ 100 ಆದ್ರೆ ಟೋಟಲ್ ಇನ್ವೆಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಅಂದ್ರೆ 10,000. ಎಲ್ಲದಕ್ಕೂ ನಾವು ಇದೇ ತರ ಅಪ್ಲೈ ಮಾಡಿದ್ರು ನಮ್ಗೆ ಇಲ್ಲಿ ಆನ್ಸರ್ ಬರುತ್ತೆ. ಗೂಡ್ಸ್ ಇಂಟು ಬ್ರಾಂಚ್ ಅಂತ ಅಂದ್ರೆ 1,10,000 rupees ಆಗುತ್ತೆ. ಕ್ಯಾಶ್ ಕ್ರೆಡಿಟ್ ಸೇಲ್ಸ್ ಮೇಲೆ ಇನ್ವೆಸ್ಟ್ ಪ್ರೈಸ್ ಇರೋದಿಲ್ಲ. ಸೊ ಡೈರೆಕ್ಟ್ ಆಗಿ 1,46,000 ಕೊಟ್ಟಿದ್ದಾರೆ ಇಲ್ಲಿ.
ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕು 15,000 ಇದೆ. ಇನ್ವಾಯ್ಸ್ ಪ್ರೈಸ್ ಕಾಸ್ಟ್ ಪ್ಲಸ್ 12,500 ಇದೆ. ಡೆಸ್ಟ್ರಾಯ್ಡ್ ಬೈ ಫೈರ್, ಸ್ಟಾಕ್ ಡೆಸ್ಟ್ರಾಯ್ಡ್ ಬೈ ಫೈರ್ 3,000 rupees ಸ್ಟಾಕ್ ಡೆಸ್ಟ್ರಾಯ್ ಮಾಡಿದರೆ ಅದರಲ್ಲೂ ಇನ್ವಾಯ್ಸ್ ಪ್ರೈಸ್ನ ಅದರಲ್ಲೂ ಇದು ಮಾಡಬೇಕು ನಾವು, ಇನ್ವಾಯ್ಸ್ ಪ್ರೈಸ್ನ ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದಾಗ 2,500 rupees ಬರುತ್ತೆ. ಆಮೇಲೆ ಟೋಟಲ್ 1,61,000 ಬರುತ್ತೆ. ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಆನ್ 41,000. 41 ಸ್ಟಾಕ್ ಡೆಸ್ಟ್ರಾಯ್ಡ್ ಫೈರು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದೇ ಅದು ಸ್ಟಾಕ್ ಡೆಸ್ಟ್ರಾಯ್ಡು 2,500. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡೋಣ. ಬ್ರಾಂಚ್ ಎಕ್ಸ್ಪೆನ್ಸಸ್ 6,000 ಬ್ರಾಂಚ್ ಎಕ್ಸ್ಪೆನ್ಸಸ್ ಇದೆ. ಡಿಸ್ಕೌಂಟ್ ಅಲೋಡ್ ಇಲ್ಲಿ ಡಿಸ್ಕೌಂಟ್ ಅಲೋಡ್ ತಗೊಂಡಿಲ್ಲ, ಯಾಕೆಂದ್ರೆ ಬರೀ ಟ್ರೇಡಿಂಗ್ ಅಕೌಂಟ್ ಮಾಡ್ತಿದ್ವಿ. ಇಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಲ್ಲಿ ಮಾಡಿಲ್ಲ, ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತಾ ಇದೀವಿ. ಸೊ ಡಿಸ್ಕೌಂಟ್ ಅಲೋಡ್ ತಗೋಬೇಕು. ಸ್ಟಾಕ್ ಡೆಸ್ಟ್ರಾಯ್ಡ್ ಬೈ ಫೈರ್ ಅಲ್ಲಿ ಡೆಸ್ಟ್ರಾಯ್ಡ್ ಆಗಿರೋದು ನಮಗೆ ಲಾಸ್ ಆಯ್ತು, ಸೊ ನಾವು ಅದನ್ನು ತಗೋಬೇಕು. ಇಲ್ಲೂ ಅದನ್ನೇ ಅಪ್ಲೈ ಮಾಡಿದ್ರೆ 3,000 ಅಲ್ಲಿ 500 rupees ಇನ್ವಾಯ್ಸ್ ಹೋದ್ರೆ 2,500 ಪ್ರಾವಿಷನ್ ಫಾರ್ ಡಿಸ್ಕೌಂಟ್. ಸೊ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಕ್ಲೋಸಿಂಗ್ ಡೇಟರ್ಸ್ಗೆ ಅದನ್ನೇ 1,337 ಮಾಡಿದಾಗ ಟೋಟಲ್ 41,000 ಮೈನಸ್ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 17,798. ಇಷ್ಟೇ, ಇದು ಇಲಸ್ಟ್ರೇಷನ್ 3. ಒಂದ್ಸತಿ ನೀವು ವರ್ಕೌಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಲಸ್ಟ್ರೇಷನ್ ನೋಡೋಣ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ, ನಿಮ್ಗೆ ಈ ವಿಡಿಯೋ ಮಾಡಿದ್ರಲ್ಲಿ ಅರ್ಥ ಆಗಿದ್ರೆ ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಕಂಟಿನ್ಯೂಷನ್ ನೋಡೋಣ.